ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಿಮಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳೋದಾದ್ರೆ, ಸೊ ನನ್ನ ಒಂದು ಹೋಮ್ ಟೂರ್ ವಿಡಿಯೋನ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ನೀವು ಆ ಒಂದು ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಮತ್ತು ತುಂಬಾ ಲೈಕ್ಸು, ಕಮೆಂಟ್ಸು ಮತ್ತು ಜೊತೆಗೆ ಸಜೆಷನ್ನು ಸಹ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ತುಂಬ 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 ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಹೋಮ್ ಟೂರಲ್ಲಿ ನೀವು ಕೇಳಿದ್ರಿ ಕಿಚನ್ ಟೂರು ಮತ್ತು ಪೂಜಾ ರೂಮ್ ಟೂರ್ ಮಾಡಿ ಮತ್ತು ಗಾರ್ಡನ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಮೊದಲಿಗೆ ಇವತ್ತು ನಾನು ಕಿಚನ್ ಟೂರ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ತುಂಬ ಲ್ಯಾಗ್ ಮಾಡಲ್ಲ, ಸಿಂಪಲ್ ಆಗಿ ಯಾವ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೇನ್ ಡೋರಿಂದ ಈ ಕಡೆ ಬಂದಾಗ ನನ್ನ ಲೆಫ್ಟ್ ಸೈಡ್ಗೆ ಕಿಚನ್ ಇರುತ್ತೆ, ರೈಟ್ ಸೈಡ್ಗೆ ಲಿವಿಂಗ್ ಏರಿಯಾ ಇರುತ್ತೆ. ಸೊ ನಾನು ಲೆಫ್ಟ್ ಸೈಡ್ ಅಂದರೆ ಕಿಚನ್ಗೆ ನಾವು ಈ ಥರ ಒಂದು ಪ್ಯಾನಲಿಂಗ್ನ ಮಾಡಿಸ್ಕೊಂಡಿದ್ದೀವಿ. ಸೊ ಈ ಒಂದು ಪ್ಯಾನಲಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಜೊತೆಗೆ ಈ ಒಂದು ಕಲರ್ನ ನಾನು ಸ್ವಲ್ಪ ಡಾರ್ಕ್ ಕಲರ್ನ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿರೋಂಥದ್ದು. ಏನಕ್ಕೆ ಅಂತ ಅಂದರೆ ನನ್ನ ಎಲ್ಲ ಆಲ್ಮೋಸ್ಟ್ ನಂದು ಇಂಟೀರಿಯರ್ ಕಲರ್ ಬಂದು ಲೈಟ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ಯಾನಲಿಂಗ್ ಬಂದು ಸ್ವಲ್ಪ ಡಾರ್ಕ್ ಇರಲಿ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದರೆ ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ. ಸೊ ಈ ಒಂದು ಶೀಟು ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ. ಸೊ ಹಾಗೆಯೇ ಈ ಕಡೆ ಬಂದಾಗ ಇಲ್ಲಿ ನಾನು ಒಂದು 3 ಬಾಕ್ಸಸ್ನ ನಾನು ಇಡ್ಸಿದ್ದೀನಿ. ಸೊ ಈ ಒಂದು 3 ಬಾಕ್ಸಸ್ಸಲ್ಲಿ ಈ ಥರ ಒಂದು ಲಾಫಿಂಗ್ ಬುದ್ಧ ಆಗಿರ್ಬೋದು, ಫಿಶ್ ಬೌಲ್ ಆಗಿರ್ಬೋದು. ಆ್ಯಕ್ಚುಲಿ ಫಿಶ್ ಬೌಲ್ ಬಂದು ಫ್ರೆಂಡ್ಸ್ ಮುಂಚೆ ನಾನು ರೆಫ್ರಿಜರೇಟರ್ ಮೇಲೆ ಇಟ್ಟಿದ್ದೆ. ಸೊ ಅಂದರೆ ಫ್ರಿಜ್ ಮೇಲೆ ಅಲ್ಲಿ ಇಡಬಾರ್ದು ಅಂತ ಹೇಳಿ ನನಗೆ ಸಜೆಷನ್ ಕೊಟ್ಟಿದ್ರಿ ಆ ಹೋಮ್ ಟೂರಲ್ಲಿ. ಸೊ ಹಾಗಾಗಿ ಫಿಶ್ ಬೌಲ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ಸ್ಟೆಪ್ಪಲ್ಲಿ ಈ ಥರ ಒಂದು ಪ್ಲಾಂಟ್ನ ಇಟ್ಟಿದ್ದೀನಿ. ಚೆನ್ನಾಗಿರುತ್ತೆ, ಒಂಥರ ನೋಡೋದಕ್ಕೆ ಗ್ರೀನರಿಯಾಗಿ ಆ ಒಂದು ಸ್ಪಾಟ್ ಲೈಟ್ಸ್ ಅದರೊಳಗಡೆ ಬಿದ್ದಾಗ ಒಂಥರ ಲುಕ್ಕಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಸ್ಟೆಪ್ಪಲ್ಲಿ ಈ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಂದಾಗ ಈ ಒಂದು ಪ್ಯಾನಲಿಂಗಲ್ಲಿ ಈ ಥರ 3 ಲೈಟ್ನ ಫಿಕ್ಸ್ ಮಾಡಿಸಿದ್ದೀವಿ. ಸೊ ಈ ಒಂದು 3 ಲೈಟ್ ಬಂದು ನಾನು ವಾರ್ಮ್ ಲೈಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ತುಂಬ ಚೆನ್ನಾಗಿ ವಾರ್ಮ್ ಲೈಟ್ ಇದ್ದಾಗ ಒಂಥರ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಮೇನ್ ಎಂಟ್ರೆನ್ಸ್ನ ನಾನು ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಈ ಒಂದು ಕಿಚನ್ ಎಂಟ್ರಿಗೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಕೌಂಟರ್ ಟಾಪ್ನ ನಾವು ಮಾಡಿಸ್ಕೊಂಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಯಾವುದೇ ಥರದ್ದು ಬ್ರೇಕ್ಫಾಸ್ಟ್ ಆಗಲಿ ಏನೂ ಇಲ್ಲಿ ನಾನು ಮಾಡಲ್ಲ. ಇದನ್ನೇನಿದ್ರು ವೆಜಿಟೇಬಲ್ ಕಟ್ಟಿಂಗ್ಗೆ ಇಲ್ಲಾಂದರೆ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಇದಾಗಿ ಯೂಸ್ ಮಾಡ್ಕೊಳ್ತೀನಿ. ಸೊ ಹಾಗೆ ಈ ಥರ ಒಳಗಡೆ ಬಂದಾಗ ಕಿಚನ್ಗೆ ಎಂಟ್ರಿ ಆದಾಗ ನಾವಿಲ್ಲಿ ಇದು ಏನು ನೋಡ್ತಿದ್ದೀರಾ ಅಲ್ವಾ, ಈ ಒಂದು ಸ್ಟೋರೇಜು ಗ್ರಾಸರಿ ಸ್ಟೋರೇಜ್ ಆಗಿರತ್ತೆ. ಅಂದರೆ ನಾನು ಡೈಲಿ ಯೂಸ್ಗೆ ಏನು ಯೂಸ್ ಮಾಡ್ತೀನೋ ಆ ಒಂದು ಸ್ಟೋರೇಜ್ ಬಾಕ್ಸ್ನೆಲ್ಲ ನಾನು ಇಲ್ಲಿ ಇದ್ರ ಒಳಗಡೆ ಇಟ್ಕೊಂಡಿದ್ದೀನಿ. ಸೊ ಇದು ಓವರಾಲ್ ಈ ಥರ ಇರುತ್ತೆ. ಸೊ ಇಲ್ಲಿಗೆ ನಾವು ಫ್ಯೂಟನ್ ಗ್ಲಾಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲರ್ ಆಗಿ ಒಳಗಡೆ ಇರೋ ಐಟಮ್ಸ್ ಎಲ್ಲ ಒಂಥರ ಮೆಸ್ಸಿ ಆಗಿದ್ರು ಎದ್ದು ಕಾಣಿಸಲ್ಲ ಅನ್ನೋದಕ್ಕೋಸ್ಕರ, ಟ್ರಾನ್ಸ್ಪರೆಂಟ್ ಆಗೋಗ್ಬಿಟ್ರೆ ಎಲ್ಲ ಫುಲ್ಲು ಎದ್ದು ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಫ್ಯೂಟನ್ ಗ್ಲಾಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ಥರ ಒಳಗಡೆ ನಾವು ಏನೇ ಒಂದು ಮೆಸ್ಸಿ ಆಗಿದ್ರು ಕಾಣಿಸಲ್ಲ. ಆ ಒಂದು ಪರ್ಪಸ್ಗೋಸ್ಕರ ನಾನು ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ರೋಸ್ ಗೋಲ್ಡ್ ಕಲರ್ನ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಮ್ಮನೆ ಒಂದು ಇಂಟೀರಿಯರ್ ವರ್ಕ್ 3 ಕಲರ್ಸ್, ನಾನು ಆಗಲೇ ಹೇಳಿದಾಗೆ 3 ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಲ್ಯಾಕ್, ವೈಟ್ ಅಂದರೆ ಕ್ರೀಮ್ ವೈಟ್ ಆ್ಯಂಡ್ ಬ್ರೌನಿಶ್. ಸೊ ಈ ಒಂದು ಥೀಮಲ್ಲಿ ನಾನು ಮಾಡ್ಕೊಂಡಿರೋದ್ರಿಂದ ಇಲ್ಲಿಗೂ ಅಷ್ಟೇ ರೋಸ್ ಗೋಲ್ಡ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ಈ ಒಂದು ಬಾಕ್ಸಲ್ಲಿ ಏನಿದೆ ಏನು ಅನ್ನೋದನ್ನ ಸ್ಟೆಪ್ಪಲ್ಲಿ ಏನಿದೆ ಏನು ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ನಾನು ಇಲ್ಲಿ ಇದು ಓಪನ್ ಮಾಡಿದಾಗ ವಾಟರ್ ಪ್ಯೂರಿಫೈಯರ್ನ ಫಿಕ್ಸ್ ಮಾಡಿಸಿದ್ದೀವಿ. ಸೊ ಈ ಒಂದು ವಾಟರ್ ಪ್ಯೂರಿಫೈನ ಏನಕ್ಕೆ ನಾನು ಇಲ್ಲಿ ಫಿಕ್ಸ್ ಮಾಡಿದೆ ಅಂತಲೂ ಸಹ ನಿಮಗೆ ಹೇಳ್ತೀನಿ. ನನಗೆ ಕಿಚನಲ್ಲಿ ಯಾವುದೇ ಥರದ ಯುಟಿಲಿಟಿ ಪ್ಲೇಸ್ ಇಲ್ಲ. ಸೊ ಹಾಗಾಗಿ ನಾನು ಇದ್ರದ್ದು ಕೆಳಗಡೆ ಏನು ಸಿಂಕ್ ಕೆಳಗಡೆ ನಾವು ಡಸ್ಟ್ಬಿನ್ ಎಲ್ಲ ಪ್ರೊವೈಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಲ್ಲಿ ನಾವು ವಾಟರ್ ಪ್ಯೂರಿಫೈಯರ್ನ ಇಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇದನ್ನು ಇಲ್ಲಿಗೆ ನಾನು ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಸೊ ನಾವು ಇದು ವೇಸ್ಟೇಜ್ ನೀರೆಲ್ಲನೂ ಸಹ ನಾವು ಇಲ್ಲಿಂದ ಹೋಲ್ ಏನು ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್, ಆ ಒಂದು ಹೋಲಿಂದ ನಾವು ಒಂದು ಪೈಪ್ ಹಾಕ್ಸ್ಬಿಟ್ಟು ಡೈರೆಕ್ಟ್ ಸಿಂಕ್ ಕೆಳಗಡೆ ಹೋಗೋದಿಕ್ಕೆ ಅಂತ ಹೇಳಿ ನಾವು ಮಾಡಿಸಿದ್ದೀನಿ. ನಾನು ಸಿಂಕ್ ಹತ್ರ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿ. ಈ ಒಂದು ಇದಕ್ಕೆ ಬಂದಾಗ ಇಲ್ಲಿ ನಾನು ಸಾಸ್ಗಳು ಅದನ್ನೆಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಾಗಿರುತ್ತೆ ಈ ಒಂದು ಸ್ಟೆಪ್ಪಲ್ಲಿ ಈ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇದನ್ನು ನಾವು ಈ ಥರ ಕ್ಲೋಸ್ ಆಗ ಈ ಥರ ರಫಾಗಿ ಕ್ಲೋಸ್ ಮಾಡಿದ್ರು
ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ಸೊ ಸಾಫ್ಟ್ ಕ್ಲೋಸಿಂಗ್ದು ನಾವು ಇದನ್ನೆಲ್ಲ ಹಾಕ್ಸಿರೋವಂಥದ್ದು ಡೋರ್ಸ್ದು. ಈ ಒಂದು ಸ್ಟೆಪ್ಪಲ್ಲಿ ಈ ಥರ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ ಈ ಒಂದು ಸ್ಟೆಪ್ಪಲ್ಲಿ ಈ ಥರ ನಾವು ಡೈಲಿ ಯೂಸ್ಗೆ ಬೇಕಾಗಿರೋ ಅಂತಹ ಒಂದಷ್ಟು ಐಟಮ್ಸ್ ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಕಂಟೈನರ್ಸ್ ಎಲ್ಲನೂ ಫೈಬರ್ದಾಗಿರುತ್ತೆ. ಸೊ ಈ ಒಂದು ಕಂಟೈನರ್ಸ್ ಸ್ಮಾಲ್ ಏನಿದೆಯೋ ನೀವು ನೋಡ್ತಿರೋದು ಆ ಒಂದು ಕಂಟೈನರ್ಸ್ನ ಇದು ಗ್ಲಾಸ್ದು ಆಗಿರುತ್ತೆ. ಸೊ ಇದು ಎಲ್ಲನೂ ಅಷ್ಟೇ ನಾನು ಒಂದಷ್ಟು ಐಟಮ್ಸ್ನ ಮೀಶೋಯಿಂದ ತರಿಸ್ಕೊಂಡಿದ್ದೀನಿ, ಇನ್ನೊಂದಷ್ಟು ಐಟಮ್ಸ್ನ ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ, ಇನ್ನೊಂದಷ್ಟು ಐಟಮ್ಸ್ನ ಅಮೆಝಾನಿಂದ ಪರ್ಚೇಸ್ ಮಾಡಿರೋವಂಥದ್ದು. ಇಲ್ಲಿರೋವಂಥ ಒಂದಷ್ಟು ಐಟಮ್ಸ್ನ ಸೊ ನಾನು ಆ್ಯಕ್ಚುಲಿ ಏನಕ್ಕೆ ನಾನು ಟ್ರಾನ್ಸ್ಪರೆಂಟ್ ಕಂಟೈನರ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಸೊ ಟ್ರಾನ್ಸ್ಪರೆಂಟ್ ಇದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕುಕಿಂಗ್ ಮಾಡ್ತೀವಿ. ಸೊ ನನಗಾದರೆ ನೀಟಾಗಿ ಗೊತ್ತಿರುತ್ತೆ ಯಾವ್ದು ಎಲ್ಲಿದೆ ಏನು ಅನ್ನೋದು. ಸೊ ಅವ್ರಿಗಷ್ಟು ಗೊತ್ತಿರಲ್ಲ. ಏನಾದರೂ ಟ್ರಾನ್ಸ್ಪರೆಂಟ್ ಇಲ್ಲ ಅನ್ನೋದಾದರೆ ಎಲ್ಲ ಬಾಕ್ಸು ಮಿಸ್ಅಪ್ ಮಾಡಿ ಅದು ಇದು ಅಂತ ಎಲ್ಲನೂ ಈ ಥರ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾನು ಈ ಥರ ಟ್ರಾನ್ಸ್ಪರೆಂಟ್ ಇದ್ಬಿಟ್ರೆ ಒಳ್ಳೇದಿರುತ್ತೆ, ಬೇಗನೂ ಕ್ವಿಕ್ಕಾಗೂ ಆಗುತ್ತೆ. ಸೊ ನಾವು ಈ ಥರ ನೋಡಿದ ತಕ್ಷಣ ಐಟಮ್ಸ್ ನಮ್ಮ ಕೈಗೆ ಸಿಗುತ್ತೆ. ಆ ಥರ ಒಂದು ಥಾಟ್ ಇಟ್ಕೊಂಡು ನಾನು ಈ ಒಂದು ಇದನ್ನು ಈ ಥರ ಕಂಟೈನರ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆರ್ಗನೈಸ್ನ ಸಹ ಈ ಥರ ಮಾಡ್ಕೊಂಡಿದ್ದೀನಿ, ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಸೇಮ್ ಫ್ರೆಂಡ್ಸ್, ನಾನು ಯಾವುದೇ ಒಂದು ಡೋರ್ನ ನಾವು ಕಿಚನಲ್ಲಿ ಆಗಲಿ ಬೇರೆ ಎಲ್ಲಾದರೂ ಏನು ಯೂಸ್ ಮಾಡಿದ್ವೋ ಅದೆಲ್ಲನೂ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ನೇ ನಾವು ಫಿಕ್ಸ್ ಮಾಡಿಸಿರೋವಂಥದ್ದು. ಸೊ ಇದು ಮುಗಿದ್ಮೇಲೆ ನೆಕ್ಸ್ಟ್ ಈ ಕಡೆ ಬಂದಾಗ, ಸೊ ಈ ಕಡೆ ಒಂದು ಕಾರ್ನರಲ್ಲಿ ನಾನು ಒಂದು ಏನಾದರೂ ಸೆಲ್ಫ್ ಥರ ಮಾಡಿ ಅಲ್ಲೇನಾದ್ರು ಡೆಕೋರ್ ಆಗಿ ನಾನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡೆ. ಸೊ ಇಲ್ಲಿ ಚಿಮ್ನಿಗೆ ನಮಗೆ ಬೇರೆ ಪ್ಲೇಸ್ ಸಿಗದೇ ಇರೋ ಕಾರಣ ಆ ಕಡೆ ಆ ಥರ ಮಾಡಿದಾಗ ಸುಮ್ಮನೆ ಕ್ಲೋಸ್ ಆಗಿಬಿಡುತ್ತೆ, ಹಂಗಿಟ್ರು ಏನೂ ಕಾಣಿಸಲ್ಲ, ಒಂದು ಲುಕ್ ವೈಸ್ ಹಾಳಾಗ್ಬಿಡುತ್ತೆ ಅಂತ ಹೇಳಿದ್ರು ಯಾರು ನಮ್ಮ ಒಂದು ಇಂಟೀರಿಯರ್ ಇದನ್ನ ಏನು ಮಾಡಿದ್ರು ಅವರು. ಸೊ ಅದಕ್ಕೋಸ್ಕರ ನಾನೇನು ಇದು ಮಾಡಿದ್ರು, ಅವ್ರು ಏನು ಸಜೆಸ್ಟ್ ಮಾಡಿದ್ರು ಅಂದರೆ ಈ ಥರನೇ ಎಲ್ಲ ಒಂದೇ ಇವನ್ನಾಗಿ ಮಾಡಿಸ್ಕೊಂಡ್ಬಿಡಿ, ತುಂಬ ಚೆನ್ನಾಗಿ ಬರುತ್ತೆ, ಲುಕ್ ವೈಸು ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಈ ಥರ ಗ್ಲಾಸ್ನ ಫುಲ್ಲು ಈ ಥರ ಇದು ಮಾಡಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಆ ಕಾರ್ನರಲ್ಲಿ ಏನಾದರೂ ಒಂದು ಸೋಪೀಸ್ ಇರೋ ಥರ ನಾನು ಇದು ಮಾಡಿಸ್ಕೊಳ್ತಿದ್ದೆ. ಬಟ್ ಅವ್ರು ಹೇಳಿದ್ದು ಒಂದು ಒಳ್ಳೆ ರೀತಿಯೇ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಅವ್ರ ಸಜೆಷನ್ನ ನಾನು ತೊಗೊಂಡೆ. ಸೊ ನೆಕ್ಸ್ಟ್ ಈ ಒಂದು ಸ್ಟೆಪ್ಪಲ್ಲಿ ಈ ಥರ ನಾನು ಸ್ಪೈಸಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಈ ಥರ ಇಷ್ಟು ಡೋರ್ ಓಪನ್ ಆಗುತ್ತೆ ಅಷ್ಟೇ. ಬಟ್ ಆ ಕಡೆ ಒಂದು ಕಾರ್ನರಲ್ಲಿ ನಾನು ಯಾವುದೇ ಥರದ್ದು ಐಟಮ್ಸ್ನೇನು ಇಟ್ಕೊಂಡಿಲ್ಲ. ಜಸ್ಟ್ ನಾನಿಲ್ಲಿ ಇದು ಒಂದು ಡೋರ್ ಓಪನ್ ಮಾಡಿದಾಗ ಏನು ಕೈಗೆ ಸಿಗುತ್ತೋ ಅಷ್ಟು ಮಾತ್ರ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಅದೇ ಸ್ಪೈಸಸ್ ಅಂದರೆ ಇವಾಗ ಸಾಂಬಾರ್ ಪೌಡರ್ ಆಗಿರ್ಬೋದು, ಉಪ್ಪು, ಹುಣಸೆ ಹಣ್ಣು ಅಂದರೆ ಟೀ ಪೌಡರು, ಮತ್ತು ಏನು ಈ ಥರ ನೀವು ಏನು ನೋಡ್ತಿದ್ರು ಈ ಥರ ನಾನು ಸಿಂಪಲ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲನೂ ಅಷ್ಟೇ ನೋಡಿ, ಎಷ್ಟೇ ನಾವು ಫೋರ್ಸಿಂದ ನಾವು ಪುಷ್ ಮಾಡಿದ್ರು ಸ್ಲೋ ಆಗಿ ಕ್ಲೋಸ್ ಆಗುತ್ತೆ. ಸೊ ಈ ಒಂದು ಕಿಚನಲ್ಲಿ ಈ ಒಂದು ಏನು ಗ್ರಾಸರೀಸ್ನ ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನೀವು ಗ್ರಾಸರಿಯಿಂದ ಕೆಳಗಡೆ ಸ್ಟೆಪ್ಪಲ್ಲಿ ನೀವು ನೋಡೋದಾದರೆ, ಸೊ ಇಲ್ಲಿ ಈ ಥರ ಒಂದು ಸ್ಟ್ರಿಪ್ ಲೈಟ್ಸ್ನ ಹಾಕ್ಸಿದ್ದೀನಿ ನಾನು. ಸೊ ಏನಕ್ಕೆ ಅಂತ ಅಂದರೆ ನನಗೆ ಒಂಥರ ಲುಕ್ ವೈಸ್ ಚೆನ್ನಾಗಿರುತ್ತೆ, ವೈಬ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಈ ಒಂದು ಇದನ್ನು ಹಾಕ್ಸ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಸ್ಟೆಪ್ಸ್ ಮುಗಿದ ಮೇಲೆ ಇಲ್ಲಿ ಕಾರ್ನರಲ್ಲಿ ನಾನು ಒಂದು ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ, ಆರ್ಟಿಫಿಷಿಯಲ್ ಪ್ಲ್ಯಾಂಟು. ಸೊ ನಾನು ಯಾವುದೇ ಥರದ ರಿಯಲ್ ಪ್ಲ್ಯಾಂಟ್ಸ್ನ ಇಟ್ಟಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ಗೆ ಆಲ್ಮೋಸ್ಟ್ ರಿಯಲ್ ಪ್ಲ್ಯಾಂಟ್ಸ್ನ ಇಡೋದ್ರಿಂದ ಏನೋ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋದೊಂದು. ಸೊ ಹಾಗಾಗಿ ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲೇ ನಾನಿಲ್ಲಿ ವಿಮ್ ಲಿಕ್ವಿಡ್ ಅಂದರೆ ಡಿಶ್ ವಾಷರ್ನ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸು. ಸೊ ಹಾಗೆ ನೀವು ಈ ಕಡೆ ಬಂದಾಗ ಇಲ್ಲಿ ಕಿಚನಲ್ಲಿ ನಮಗೆ ಒಂದು ಸಿಂಕ್ನ ಇಟ್ಸ್ಕೊಂಡಿದ್ದೀನಿ. ಸೊ ನಾನು ಇರೋ ಒಂದು ಪ್ಲೇಸಲ್ಲಿ ಯಾವ ರೀತಿ ನಾವು ಸೆಟಪ್ ಮಾಡಿಸ್ಕೋಬೋದು ಆ ರೀತಿ ನಾನು ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ಜಾಗ್ವಾರ್ದು ಫಿಟ್ಟಿಂಗ್ನ ನಾವು ಹಾಕ್ಸಿದ್ದೀನಿ. ಸೊ ಈ ಒಂದು ಫಿಟ್ಟಿಂಗಿಗೆ ನಿಜವಾಗ್ಲೂ ತುಂಬ ಹುಡುಕಿದ್ದೀನಿ, ಯಾಕಂದರೆ ನನಗೆ ಈ ಥರ ಲೆಂತಾಗಿ ಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ಜಾಗ್ವಾರ್ನ ಫಿಟ್ಟಿಂಗ್ ನಾನು ಇಲ್ಲಿ ಹಾಕ್ಸ್ಕೊಂಡಿದ್ದೀವಿ. ಸೊ ಹೀಗೆ ಈ ಕಡೆ ಕಿಚನ್ಗೆ ಬಂದಾಗ ಕಿಚನ್ ಟೈಲ್ಸ್ ಬಂದು ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಆಗಿರುತ್ತೆ. ಸೊ ಮ್ಯಾಟ್ ಫಿನಿಶಿಂಗ್ ಯಾಕಂದರೆ ನಾನು ಆಲ್ಮೋಸ್ಟ್ ನಮ್ಮ ಹಾಲ್ಗೆ ಆಗಿರ್ಬೋದು, ಕಿಚನ್ಗೆ ಆಗಿರ್ಬೋದು, ಫ್ಲೋರ್ಗೆ ಗ್ಲಾಸಿ ಟೈಲ್ಸ್ನ ಹಾಕ್ಸಿದ್ದೀವಿ. ಸೊ ನನ್ನ ಕಿಚನ್ಗೆ ಎಲ್ಲನೂ ಗ್ಲಾಸಿ ಆಗಿಬಿಟ್ರೆ ಅಷ್ಟು ಲುಕ್ ಬರಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಮ್ಯಾಟ್ ಫಿನಿಶಿಂಗ್ದು ಇದನ್ನ ಟೈಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಅಷ್ಟೇ ತುಂಬ ಸ್ಪಾರ್ಕ್ ಆಗಿ ಒಂಥರ ಶೈನಿಂಗ್ ಆಗಿ ಕಾಣಿಸುತ್ತೆ ಹತ್ತಿರದಿಂದ ಲೈಟ್. ಸೊ ಹಾಗಾಗಿ ಹಾಗೆ ಈ ಕಡೆ ಬಂದಾಗ ನಾನು ಇಲ್ಲಿ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಈ ಒಂದು ಜಾರ್ಗಳಲ್ಲೆಲ್ಲ ನಾನು ಇಲ್ಲಿ ಬೆಲ್ಲ ಇಟ್ಕೊಂಡಿದ್ದೀನಿ, ಮತ್ತು ಹನಿ ಆ್ಯಂಡ್ ಇಲ್ಲಿ ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ
ಇಂಗು ಮತ್ತು ಪೆಪ್ಪರ್ ಪೌಡರು, ಏಲಕ್ಕಿ ಪೌಡರು ಮತ್ತು ಇದು ಮೆಣಸಿನ ಪೌಡರು, ಇದನ್ನೆಲ್ಲ ಅಂದರೆ ಮೆಣಸು ಮತ್ತು ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿ ಪೌಡರು ಈ ಒಂದು ಜಾರ್ಗಳಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಒಂದು ವುಡನ್ ಇದರಲ್ಲಿ ನೀವು ನೋಡಿದಾಗ ಇಲ್ಲಿ ಬಂದು ನಾನು ಪಲಾವ್ಗೆ ಯೂಸ್ ಮಾಡೋವಂಥ ಒಂದಷ್ಟು ಐಟಮ್ನ ಇದರೊಳಗಡೆ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಈ ಕಡೆ ಬಂದರೆ ಇಲ್ಲೂ ಒಂದು ಬುಟ್ಟಿ ಒಳಗಡೆ ನಾನು ಶುಂಠಿ ಮತ್ತು ಈ ಥರ ಏನಾದರೂ ಅಂದರೆ ನಾವು ಟೀ ಕಾಫಿ ಮಾಡಿದಾಗ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಐಟಮ್ನ ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬಂದಾಗ ಅಗೇನ್ ಕಾರ್ನರ್ಗೆ ಒಂದು ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಸೊ ಎರಡು ಕಡೆ ಕಾರ್ನರ್ಗೆ ಪ್ಲ್ಯಾಂಟ್ಸ್ ಇಟ್ಟರೆ ಒಂಥರ ಲುಕ್ ವೈಸ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಆ ಒಂದು ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಈ ಒಂದು ಟ್ರೇಯಲ್ಲಿ ಆಯಿಲ್ ಬಾಟಲು ಮತ್ತು ತುಪ್ಪ, ಒಂದು ಆಯಿಲ್ದು ಬ್ರಷ್ದು ಒಂದು ಬಾಟಲ್ನ ಇಟ್ಕೊಂಡಿದ್ದೀನಿ. ಸೊ ನಾವು ಚಪಾತಿ ಮಾಡಿದಾಗ ಇದಕ್ಕೆಲ್ಲ ಬೇಗ ಕೈಗೆ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಇಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಫುಲ್ಲು ಕೌಂಟರ್ ಈ ಥರ ಇರುತ್ತೆ. ಸೊ ಆ ಕಾರ್ನರ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಈ ಕಡೆ ಬಂದರೆ ನಮಗೆ ಇಲ್ಲಿ ಚಿಮ್ನಿಗೆ ಅಂತ ಹೇಳಿ ನಾವು ಈ ಒಂದು ಪ್ಲೇಸ್ನ ನಾವು ಬಿಟ್ಕೊಂಡ್ವಿ. ಯಾಕಂದರೆ ಆ ಕಡೆ ವೆಂಟಿಲೇಷನ್ಗೆ ಅಂತ ಹೇಳಿ ವಿಂಡೋ ಬರುತ್ತೆ. ಸೊ ಹಾಗಾಗಿ ಇರೋ ಒಂದು ಜಾಗದಲ್ಲಿ ಯಾವ ಸೈಜ್ ಚಿಮ್ನಿ ಬೇಕೋ ಆ ಸೈಜ್ನ ನಾವು ನೋಡಿಕೊಂಡು ಮೆಸರ್ ತೊಗೊಂಡು ಹೋಗಿ ನಾವು ತೊಗೊಂಡಿರೋವಂಥದ್ದು. ಸೊ ಯಾವ ಬ್ರ್ಯಾಂಡ್ ಅಂದರೆ ಎಲಿಕಾ ಬ್ರ್ಯಾಂಡ್ದು ನಾನು ಚಿಮ್ನಿ ತೊಗೊಂಡಿರೋವಂಥದ್ದು. ಸೊ ಸ್ಟವ್ ಎಗೇನ್ ಅದೇ ಥರ ಬಟ್ 4 ಬರ್ನರು ಇದು ಎಲಿಕಾದು ಸ್ಟವ್ನು ಸಹ ನಾವು ತೊಗೊಂಡಿದ್ದೀನಿ. ಸೊ ಇದಾಗಿರುತ್ತೆ ನಮ್ಮ ಕಿಚನ್ನ ಹಾಬ್ ಮತ್ತು ಚಿಮ್ನಿ. ಸೊ ಹಾಗೆ ಈ ಕಡೆ ವೆಂಟಿಲೇಷನ್ ಕಡೆ ಬಂದಾಗ ಚಿಕ್ಕದೊಂದು ವಿಂಡೋ ಹತ್ರ ನಾನಿಲ್ಲಿ 2 ಪ್ಲ್ಯಾಂಟ್ನ ಆ ಕಡೆ ಈ ಕಡೆ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ಒಂದು ವುಡನ್ದು ಇದನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಟೀ ಮತ್ತು ಶುಗರ್, ಕಾಫಿ ಅಂತ ಇದೆ. ಸೊ ಮುಂಚೆ ನಾನು ಇದರಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಿದ್ದೆ, ಬಟ್ ಡ್ರೈ ಫ್ರೂಟ್ಸ್ ಇಟ್ಟಾಗ ಅಷ್ಟು ನನಗೆ ಇದು ಅನ್ನಿಸ್ಲಿಲ್ಲ. ಸೊ ಬೇಡ, ಹಾಗೆ ಸೋಪೀಸಾಗಿ ಇಟ್ಬೇಡ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಸದ್ಯಕ್ಕೆ ಸೋಪೀಸಾಗಿ ಇಟ್ಟಿದ್ದೀನಿ. ಸೊ ಹಾಗೆ ನೀವು ಈ ಕಡೆ ಬಂದಾಗ ಅಗೇನ್ ಈ ಒಂದು ವಾಲ್ ಸ್ವಲ್ಪ ಪ್ಲೈನ್ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರನೇ ನಾನಿಲ್ಲಿ ಮೀಶೋಯಿಂದ ಪರ್ಚೇಸ್ ಮಾಡಿರೋಂಥ ಬರ್ಡ್ಸ್, ಅಂದರೆ ಇದು ಬ್ಲ್ಯಾಕ್ ಅಲ್ಲೇ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಇದು ಎಂಬೋಸ್ ಆಗುತ್ತೆ, ಆ್ಯಕ್ಚುಲಿ ಯಾವುದೇ ಥರ ಸ್ಟಿಕ್ಕರ್ ಅಲ್ಲ, ಎಂಬೋಸ್ ಆಗುತ್ತೆ. ಸೊ ಆ ಥರ ಒಂದು ಬರ್ಡ್ಸ್ನ ನಾನಿಲ್ಲಿ ಅರೇಂಜ್ ಮಾಡಿದ್ದೀನಿ. ಅದಾದ ನಂತರ ಸೊ ಇಲ್ಲಿ ಬಂದಾಗ ಇಲ್ಲಿ ಒಂದು ಡೋರ್ ಏನಂದರೆ ಬಾಲ್ಕನಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಡೋರ್ಗೆ ಈ ಥರ ಒಂದು ಇದನ್ನ ಡೆಕೋರ್ ಆಗಿ ನಾನು ಒಂದು ಪ್ಲ್ಯಾಂಟ್ನ ಇಟ್ಬಿಟ್ಟು ಈ ಥರ ಡೆಕೋರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫುಲ್ ಒಂದು ವ್ಯೂ ಈ ಥರ ಇರುತ್ತೆ ಕಿಚನ್ದು. ಒನ್ ಸೈಡ್ ವ್ಯೂ ಬಂದು ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಹಾಗೆಯೇ ನಾನು ಇವಾಗ ಕೆಳಗಡೆ ಒಂದು ಟ್ಯಾಂಡಮ್ ಬಾಕ್ಸು ಮತ್ತು ಒಂದು ಏನು ಸ್ಟೋರೇಜ್ ಇದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ಇಲ್ಲಿ ಫ್ರೆಂಡ್ಸ್ ಟಾಪ್ ಮುಗಿದ ಮೇಲೆ ಇಲ್ಲಿ ಕೆಳಗಡೆ ಸ್ಟೋರ್ಸ್ ಎಲ್ಲ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಮೊದಲಿಗೆ ಈ ಒಂದು ಡೋರ್ನ ಓಪನ್ ಮಾಡಿದಾಗ ನಾನಿಲ್ಲಿ ಅಕ್ಕಿ ಬಾಕ್ಸು ಮತ್ತು ರಾಗಿ ಹಿಟ್ಟಿನ ಬಾಕ್ಸು ಮತ್ತು ಕುಕ್ಕರ್ಗಳು ಅದನ್ನೆಲ್ಲನೂ ನಾನಿಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ. ಸೊ ಅದಾದ ನಂತರ ನಾನು ಆಗಲೇ ಹೇಳಿದಾಗೆ ಸೊ ಸಿಂಕ್ ಕೆಳಗಡೆ ನಾನು ಆವಾಗಲೇ ಫಸ್ಟ್ ಇದು ಏನು ವಾಟರ್ ಪ್ಯೂರಿಫೈಯರ್ ಇದನ್ನ ಡೀಟೇಲ್ಸ್ ಹೇಳಿದಾಗ ನಾನು ಅದರಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಇವಾಗ ಇದನ್ನ ಓಪನ್ ಮಾಡಿದಾಗ ಇಲ್ಲಿ ಡಸ್ಟ್ಬಿನ್ಗೆ ನಾನು ಈ ಒಂದು ಸ್ಟೋರೇಜ್ನ ನಾನು ಇಟ್ಕೊಂಡಿದ್ದೀನಿ. ಅದಾದ ನಂತರ ನೀವು ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ಒಂದು ಸೆಲ್ಫ್ ಹಾಕ್ಸಿದ್ದೀನಿ. ಸೆಲ್ಫ್ ಕೆಳಗಡೆ ನಾನು ಒಂದು ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲಿ ಪೆನಾಯಿಲ್ ಇರ್ಬೋದು, ಇಲ್ಲಾಂದರೆ ವಿಮ್ ಲಿಕ್ವಿಡ್ ಇರ್ಬೋದು, ಇಲ್ಲಾಂದರೆ ಹಿಟ್ಟು, ಈ ಥರದ್ದೆಲ್ಲ ಒಂದು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಇವಾಗ ಡಿಶ್ ವಾಷರ್ಗೆಲ್ಲ ಏನು ಯೂಸ್ ಆಗುತ್ತೋ ಆ ಒಂದು ಐಟಮ್ನೆಲ್ಲ ನಾನು ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಡಸ್ಟ್ಬಿನ್ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ನಾನು ಈ ಒಂದು ಪ್ಲೇಸಲ್ಲಿ ಬೇರೆ ಏನೂ ಇಟ್ಟಿಲ್ಲ. ಮತ್ತು ಅಲ್ಲಿ ಬ್ಲೂ ಕಲರ್ದು ನಿಮಗೆ ಒಂದು ಪೈಪ್ ಕಾಣಿಸ್ತಿದೆಯಲ್ವಾ, ಆ ಒಂದು ಪೈಪ್ ಬಂದು ಏನು ವಾಟರ್ ಪ್ಯೂರಿಫೈಯರ್ ವೇಸ್ಟ್ ನೀರು ಹೋಗುತ್ತಲ್ಲ ಅದು ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಡುತ್ತೆ. ಸೊ ಆ ಥರ ಆ ಒಂದು ಇದನ್ನ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಅದಾದ ನಂತರ ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಮಕ್ಕಳದು ನಾವು ಲಂಚ್ ಬಾಕ್ಸಸ್ಸು ಆ ಥರದನ್ನೆಲ್ಲ ಇಲ್ಲಿ ಇಟ್ಕೊಳ್ತೀನಿ. ಜೊತೆಗೆ ಇಲ್ಲಿ ಒಂದಷ್ಟು ಸ್ಟೋರೇಜ್ ಇದೆ. ಸೊ ನಾನು ತುಂಬ ಸ್ಟೋರೇಜ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲನೂ ತುಂಬಿಸಿಲ್ಲ, ಆದಷ್ಟು ನಾನು ಖಾಲಿನೇ ಇಟ್ಟಿದ್ದೀನಿ. ತುಂಬ ಮೆಸ್ಸಿ ಆಯಿತು ಅಂದರೆ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಇನ್ನೇನು ಇಟ್ಕೊಂಡಿಲ್ಲ. ಅದಾದ ನಂತರ ಈ ಕಡೆ ಬಂದರೆ ಇಲ್ಲಿ ಬಟಲ್ ಪುಲ್ಔಟ್ ಒಂದು ರ್ಯಾಕ್ನ ಮಾಡಿಸ್ಕೊಂಡಿದ್ದೀನಿ. ಸೊ ಬಟಲ್ ಪುಲ್ಔಟಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಈ ಒಂದು 3 ಸ್ಟೆಪ್ಸಲ್ಲಿ ಕೆಳಗಡೆ ಬಂದು ನಾವೇನಾದರೂ ಪಾರ್ಸೆಲ್ ಮಾಡಬೇಕಾದ್ರೆ ಐಟಮ್ಸ್ನ ಆ ಥರ ಒಂದಷ್ಟು ಬಾಕ್ಸ್ನ ಇಟ್ಟಿದ್ದೀನಿ. ಈ ಒಂದು ಸ್ಟೆಪ್ಪಲ್ಲಿ ಓವನ್ಗೆ ಯೂಸ್ ಮಾಡೋಂಥ ಒಂದಷ್ಟು ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಅದಾದ ನಂತರ
ಫಸ್ಟ್ ಒನ್ ಸ್ಟೆಪ್ಪಲ್ಲಿ ಜಾರು ಮತ್ತು ಕುಟಾಣಿ ಈ ಥರ ಒಂದು ಇದನ್ನೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಈ ಒಂದು ಬಾಟಲ್ ಪ್ಲಾಟಲ್ಲಿ ಇದನ್ನು ಅಷ್ಟೇ ತುಂಬ ಈ ಥರ ಫೋರ್ಸ್ನಿಂದ ತಳೆದ್ರೂ ಅಷ್ಟೇ ಸಾಫ್ಟ್ ಕ್ಲೋಸ್ ಆಗಿ ನೀಟಾಗಿ ಕ್ಲೋಸ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ 5 ಟ್ಯಾಂಡಮ್ ಬಾಕ್ಸಸ್ ಇದೆ. ಸೊ ಈ ಒಂದು 5 ಟ್ಯಾಂಡಮ್ ಬಾಕ್ಸಸ್ಸಲ್ಲಿ ನೋಡಿ ಇದನ್ನು ಓಪನ್ ಮಾಡಿದಾಗ ಸೊ ಈ ಒಂದು ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಕಟ್ಲರೀಸ್ನೆಲ್ಲ ಇಟ್ಕೊಂಡಿದ್ದೀನಿ. ಇದು ಬಂದು ರಿಮೂವಬಲ್ ಇದಾಗಿರುತ್ತೆ, ಫೈಬರ್ದು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಆಲ್ಮೋಸ್ಟ್ ಸಿಸರು ಮತ್ತು ಸೌಟು ಇದೆಲ್ಲ ಏನಿರುತ್ತೋ ಅದನ್ನೆಲ್ಲನೂ ನಾನು ಇಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ನಾನು ಯಾವುದೇ ಥರದ ಐಟಮ್ಸ್ನು ಇಟ್ಟಿಲ್ಲ. ಸೊ ನನಗೆ ಈ ಥರ ಒಳಗಡೆ ಇರೋದೇ ಇಷ್ಟ. ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಪ್ಲೈನಾಗಿ ಇಡೋದಕ್ಕೇ ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿ ಇದನ್ನಷ್ಟೇ ನೋಡಿ ಈ ಥರ ಫಾಸ್ಟ್ ಕ್ಲೋಸ್ ಮಾಡಿದ್ರೆ ಸಾಫ್ಟಾಗಿ ಹೋಗಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಈ ಥರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಕ್ಕಳದು ಬಾಕ್ಸಸ್ ಆಗಿರ್ಬೋದು, ಇಲ್ಲ ಕಾಫಿ ಗ್ಲಾಸಸ್ ಆಗಿರ್ಬೋದು, ಮಗ್ ಆಗಿರ್ಬೋದು, ಇಲ್ಲಿ ಒಂದಷ್ಟು ಬೌಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಲ್ಲಿ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ಲರಿ ಅದನ್ನೆಲ್ಲನೂ ಈ ಒಂದು ಸ್ಟೆಪ್ಪಲ್ಲಿ ನಾನು ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಈ ಒಂದು ಲಾಸ್ಟ್ ಇದರಲ್ಲಿ ಬಂದು ನಾನು ಈ ಥರ ಟಿಫನ್ ಪ್ಲೇಟ್ಸು ಮತ್ತು ತಟ್ಟೆಗಳು ಆ ಥರದನ್ನೆಲ್ಲನೂ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಒಳಗಡೆಗೆ ಫ್ರೆಂಡ್ಸ್ ಹುಡ್ ಆಗಿರೋದ್ರಿಂದ ನೀರು ಬಿದ್ದರೆ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ಸೊ ಆಲ್ಮೋಸ್ಟ್ ನಾನು ನೀರನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ, ಅಂದರೆ ಒರೆಸ್ಬಿಟ್ಟೆ ಪ್ಲೇಟ್ಗಳನ್ನೆಲ್ಲ ಇಡೋದು. ಮ್ಯಾಟ್ನ ಹಾಕ್ಸಿದ್ದೀನಿ, ಒಳಗಡೆ ಮ್ಯಾಟ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಹಾಳಾಗಬಾರ್ದಲ್ಲ ಹುಡ್ಡೆಲ್ಲ ಅಂತ ಹೇಳೋದಕ್ಕೋಸ್ಕರ ಆ ಥರ ಇದು ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಸ್ಟೆಪ್ಪಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಸ್ಟೆಪ್ಪಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ನನಗೆ ಡೈಲಿ ಯೂಸ್ಗೆ ಎಷ್ಟು ಪಾತ್ರೆಗಳು ಬೇಕೋ ಅಷ್ಟನ್ನೆಲ್ಲ ಈ ಒಂದು ಇಷ್ಟು ಒಂದು ಕೆಳಗಡೆ ಏನಿದೆಯೋ ಅದರಲ್ಲಿ ಮಾತ್ರ ನಾನು ಇಟ್ಕೊಂಡಿರೋವಂಥದ್ದು. ಸೊ ಇಲ್ಲಿ ಬಂದಾಗ ನಾನ್ ಸ್ಟಿಕ್ ಎಲ್ಲ ಏನು ಯೂಸ್ ಮಾಡ್ತೀವೋ, ಮತ್ತು ಕೇಕ್ ಅದು ಮತ್ತು ನಾನ್ ಸ್ಟಿಕ್ಕು, ಇವಾಗ ತವಾ ಇರ್ಬೋದು, ಇನ್ನೊಂದು ಈ ಥರದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಪಾತ್ರೆಗಳು ಇಟ್ಕೊಂಡಷ್ಟು ನಮಗೆ ಕ್ಲೀನಿಂಗಿಗೆ ಅದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಕಿಚನ್ದು ಒಂದು ಸೈಡ್ ವ್ಯೂ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಸೈಡ್ ವ್ಯೂ ಅಲ್ಲಿ ಏನಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ಆಗಲೇ ಹೇಳಿದೆ ನಿಮಗೆ ಅಲ್ಲಿ ಒಂದು ಬಾಲ್ಕನಿ ಬರುತ್ತೆ ಚಿಕ್ಕದು. ಸೊ ಜಸ್ಟ್ ನಾವು ಅಲ್ಲಿ ಏನು ಬರುತ್ತೆ ಏನಿಲ್ಲ ಅಂತ ನೋಡೋದಕ್ಕೋಸ್ಕರ ಚಿಕ್ಕ ಬಾಲ್ಕನಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಮ್ಮದು ಈ ಕಡೆ ಡೋರ್ ಇರೋದ್ರಿಂದ, ಅಂದರೆ ರೋಡ್ ಕಡೆಗೆ ಒಂದು ಬಾಲ್ಕನಿ ಇಟ್ಕೊಂಡಿದ್ದೀವಿ. ಸೊ ಬಾಲ್ಕನಿ ಪಕ್ಕದಲ್ಲಿ, ಅಂದರೆ ಡೋರ್ ಪಕ್ಕದಲ್ಲೇ ಈ ಥರ ಒಂದು ಫ್ರಿಡ್ಜ್ನ ಇಟ್ಟಿದ್ದೀವಿ. ಸೊ ಈ ಒಂದು ಫ್ರಿಡ್ಜಲ್ಲಿ ನಾನು ಇಲ್ಲಿ ಗ್ರಾಸರೀಸ್ ಎಲ್ಲ ಬರ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಸ್ಟಿಕ್ಕಿ ನೋಟ್ನ ನಾನು ಇಟ್ಕೊಂಡಿದ್ದೀನಿ. ಯಾವುದೇ ಒಂದು ಗ್ರಾಸರೀಸ್ನ ನಾನು ಮರ್ತೋಗ್ಬಾರ್ದು, ನೆನಪಲ್ಲೇ ಬರ್ಕೊಬೇಕು. ಏನಾದರೂ ತರದನ್ನ ಮರ್ತೋಗ್ಬಿಡ್ತೀನಿ, ಅಂದರೆ ಹೇಳೋದನ್ನು ಮರ್ತೋಗ್ಬಿಡ್ತೀನಿ. ಸೊ ಹಾಗಾಗಿ ಈ ಒಂದು ಸ್ಟಿಕ್ಕಿ ನೋಟಲ್ಲಿ ನಾನು ಬರೆದಿಟ್ಬಿಟ್ರೆ ನಾವು ತರೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಹಾಗೆಯೇ ಸಹ ಇಲ್ಲೊಂದು ಪ್ಲ್ಯಾಂಟ್ ಅದು ಇದನ್ನು ಫಿಕ್ಸ್ ಮಾಡಿದ್ದೀನಿ. ಸೊ ಈ ಒಂದು ಇದು ಮ್ಯಾಗ್ನೆಟಿಕ್ ಇದಾಗಿರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಮನಿ ಪ್ಲ್ಯಾಂಟ್ನ ಇಟ್ಬಿಟ್ಟು ಈ ಥರ ಫ್ರಿಡ್ಜ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಫ್ರಿಡ್ಜ್ ಅಪೋಸಿಟಲ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ನಾವು ಕ್ರಾಕರಿ ಯೂನಿಟ್ ಸೆಟಪ್ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ಫುಲ್ಲು ಒಂದು ಕ್ರಾಕರಿ ಯೂನಿಟ್ ಆಗಿ. ಸೊ ಇಲ್ಲಿ ಬಂದು 2 ಸ್ಟೆಪ್ಸ್ನ ನಾನು ಮಾಡಿಸ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಸಲ್ಲಿ ನೋಡಿ ಈ ಥರ ಒಂದಷ್ಟು ಗ್ಲಾಸ್ ಐಟಮ್ಸ್ನ ಎಲ್ಲ ನಾವು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಒಂದಷ್ಟು ಗ್ಲಾಸ್ ಐಟಮ್ಸು ಮತ್ತು ಇಲ್ಲೊಂದಷ್ಟು ಟ್ರೇಗಳು, ಅದು ಇದು ಎಲ್ಲ ಪ್ಲೇಟ್ನೆಲ್ಲ ನಾನು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಸ್ಟೆಪ್ಪಲ್ಲಿ ಇದನ್ನು ಅಷ್ಟೇ ಆಲ್ಮೋಸ್ಟ್ ಎಲ್ಲನೂ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ನೇ ಇದು ಮಾಡ್ಕೊಂಡಿದ್ದೀವಿ. ಈ ಒಂದು ನೆಕ್ಸ್ಟ್ ಇದರಲ್ಲಿ ಈ ರೀತಿ ಒಂದು ಇದನ್ನು ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಏನಂದರೆ ಈ ಥರ ಒಂದು ಏನು ಬ್ಲೆಂಡರ್ ಇರ್ಬೋದು, ಈ ಥರ ಒಂದು ಮಿಕ್ಸಿ ಇರ್ಬೋದು, ಜಾರ್ಸು, ಎಕ್ಸ್ಟ್ರಾ ಐಟಮ್ಸ್ ಏನೆಲ್ಲ ಇರುತ್ತೋ ನನ್ನ ಹತ್ರ ಅದನ್ನೆಲ್ಲ ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಓವನ್ಗೆ ಯೂಸ್ ಮಾಡುವಂಥದ್ದು ಎಲ್ಲನೂ ಈ ಥರ ಒಂದು ಇದರಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ. ತುಂಬ ಮೆಸ್ಸಿ ಆಗಿಲ್ಲ, ಜಸ್ಟ್ ಹಾಗೆ ನನಗೆ ಒಂದೊಂದು ಇದರಲ್ಲಿ ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಸಿಗೋ ಥರ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಇದರಿಂದ ಕೆಳಗಡೆ ಬಂದಾಗ ಸೊ ಇನ್ನೂ ಅಷ್ಟೇ ಸ್ಟ್ರಿಪ್ ಲೈಟ್ಸ್ನ ಹಾಕ್ಸಿದ್ದೀವಿ. ಸೊ ಸ್ಟ್ರಿಪ್ ಲೈಟ್ಸ್ ಹಾಕಿ ಒಂದು ಕೌಂಟರ್ ಇದನ್ನು ಇಟ್ಸ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ಓವನ್ ಇಟ್ಟಿದ್ದೀನಿ. ಸೊ ಓವನ್ ಇಟ್ಕೊಂಡು ಇದು ಬಂದು LG ಕಂಪ್ನಿದು ಓವನು. ಸೊ ಓವನ್ ಮೇಲ್ಗಡೆ ನಾನು ಈ ಥರ ಫ್ರೂಟ್ಸ್ದೊಂದು ಬ್ಯಾಸ್ಕೆಟ್ ಇಟ್ಟಿದ್ದೀನಿ. ಸೊ ಬ್ಯಾಸ್ಕೆಟ್ ಇಟ್ಕೊಂಡು ಅದಾದ ನಂತರ ಇಲ್ಲಿ ನಾನು ಏನೇ ಒಂದು ಪಾತ್ರೆ ಕ್ಲೀನ್ ಮಾಡಿದ್ರು ಅದು ಸೋರ್ಕೊಂಡ್ಮೇಲೆ ನಾನು ಒಂದು ಟ್ಯಾಂಡಮ್ ಬಾಕ್ಸ್ ಒಳಗಡೆ ಹಾಕೋದು. ಅದಕ್ಕೋಸ್ಕರನೇ ಒಂದು ಇಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಬುಟ್ಟಿ ಇಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ಒಂದು ಮಿಕ್ಸಿ ಮತ್ತು
ಕಿಟಲ್ನ ಇಟ್ಕೊಂಡಿದ್ದೀನಿ. ಸೊ ಯಾವುದೇ ಥರ ಸ್ವಿಚ್ ತೆಗಿಯೋದು ಹಾಕೋದು ಎತ್ತಿ ಇಡೋದು ಈ ಥರ ಇರಬಾರ್ದು ಅನ್ನೋದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ಲೇಸಲ್ಲಿ ಮಿಕ್ಸಿ ಇರಲಿ ಮತ್ತು ಈ ಒಂದು ಪ್ಲೇಸಲ್ಲಿ ಕಟ್ಲರಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಬಂದಾಗ ಒಂದು ಫುಲ್ಲು ಟಾಲ್ ಯೂನಿಟ್ನ ಮಾಡಿಸ್ಕೊಂಡಿದ್ದೀವಿ. ಸೊ ಈ ಒಂದು ಟಾಲ್ ಯೂನಿಟಲ್ಲಿ ಏನಕ್ಕೆ ಇದನ್ನು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ನಾವು ಆಲ್ಮೋಸ್ಟ್ ಒಂದಷ್ಟು ಸ್ಟೋರೇಜ್ ಮಾಡ್ಕೋಬೋದು, ಏನಾದರೂ ಸ್ಟೋರೇಜ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಟಾಲ್ ಯೂನಿಟ್ನ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಟಾಲ್ ಯೂನಿಟಲ್ಲಿ 1 2 3 4 5 ಸ್ಟೆಪ್ಸ್ ಬರುತ್ತೆ. ಆ ಒಂದು ಸ್ಟೆಪ್ಸಲ್ಲಿ ಒಂದಷ್ಟು ನಮ್ಮದು ಬ್ಯಾಗ್ಸ್ ಇರ್ಬೋದು, ಇಲ್ಲಿ ಬಂದು ಏನು ಟೋಸ್ಟರು ಮತ್ತು ವಾಕ್ಯೂಮ್ ಕ್ಲೀನರು ಇದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ನಾನು ಬ್ಯಾಗ್ಸ್ ಇರ್ಬೋದು, ಏನಾದರೂ ಐಟಮ್ಸ್ನೆಲ್ಲ ತರೋದಕ್ಕೆ ಬ್ಯಾಗ್ಸು, ಮತ್ತು ಇಲ್ಲಿ ಕೆಲವೊಂದಷ್ಟು ಏನು ವೈಪರು, ಬಟ್ಟೆಗಳು ಆ ಥರ ಇಟ್ಕೊಂಡಿದ್ದೀನಿ. ಈ ಒಂದು ಸ್ಟೆಪ್ಪಲ್ಲಿ ಮ್ಯಾಟ್ಸ್ ಅದೆಲ್ಲ ಇಟ್ಕೊಂಡಿದ್ದೀನಿ. ಈ ಒಂದು ಸ್ಟೆಪ್ಪಲ್ಲಿ ನನಗೆ ಏನಕ್ಕಾದರೂ ಎಮರ್ಜೆನ್ಸಿ ಯೂಸ್ಗೆ ಏನಾದರೂ ಈ ಥರ ಒಂದು ಡಂಪ್ ಆಗಿ ಅದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲನೂ ಅಷ್ಟೇ ಸಾಫ್ಟ್ ಕ್ಲೋಸಿಂಗ್ ಡೋರ್ನ ನಾವು ಹಾಕ್ಸ್ಕೊಂಡಿದ್ದೀವಿ. ಸೊ ಹಾಗೆ ಈ ಕಡೆ ಬಂದಾಗ ಇಲ್ಲಿ ಬಂದು ಫ್ರೆಂಡ್ಸ್ ನಾವು ಆಯಿಲ್ ಎಕ್ಸ್ಟ್ರಾ ಪೌಡರ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಸ್ಪೈಸಸ್ ಪೌಡರ್ಸು, ಅದನ್ನೆಲ್ಲ ಈ ಒಂದು ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಇಲ್ಲಿ ಬಂದಾಗ ಏನಪ್ಪ ಇದು ಈ ಥರ ಇದೆ ಅಂತ ನೀವು ನೋಡ್ಬೋದು, ಏನು ಶೂ ರ್ಯಾಕ್ ಕಿಚನಲ್ಲಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರಾ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಇದು ಶೂ ರ್ಯಾಕ್ ಅಲ್ಲ ಫ್ರೆಂಡ್ಸ್. ಇದು ಓಪನ್ ಮಾಡಿದ್ರೆ ಈ ಥರ 3 ಬಾಕ್ಸಸ್ ಇರುತ್ತೆ. ಸೊ ಈ ಒಂದು 3 ಬಾಕ್ಸಸ್ಸಲ್ಲಿ ನಾನು ಏನು ಸೆಟಪ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೊ ಮೊದಲಿಗೆ ನಾನು ವೆಕರ್ ಬ್ಯಾಸ್ಕೆಟ್ನ ನಾನು ಈ ಒಂದು ಪ್ಲೇಸ್ಗೆ ಸೆಟ್ ಮಾಡಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಬಟ್ ನಮ್ಮದು ಕೌಂಟರ್ ಟಾಪ್ ಲೆಂತ್ ಬಂದು 1.5 ಅಡಿಯಷ್ಟಿದೆ ಅಷ್ಟೇ. ಸೊ ವೆಕರ್ ಬ್ಯಾಸ್ಕೆಟ್ಗೆ ಮಿನಿಮಮ್ 2.5 ಇದು ಬೇಕಾಗಿತ್ತು ಪ್ಲೇಸು. ಸೊ ಅಷ್ಟು ತೊಗೊಂಡಾಗ ತುಂಬ ಇಲ್ಲಿ ಚಿಕ್ಕದಾಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾವು ಜಸ್ಟ್ 1.5 ಅಡಿಯಷ್ಟೇ ಇದನ್ನು ತೊಗೊಂಡ್ವಿ. ಸೊ ಅಲ್ಲಿಗೆ ವೆಕರ್ ಬ್ಯಾಸ್ಕೆಟು ಫಿಕ್ಸ್ ಆಗಿಲ್ಲ. ಬೇರೆ ಎಲ್ಲಾದರೂ ಫಿಕ್ಸ್ ಮಾಡೋಣ ಅಂದರೆ ಇನ್ನು ನನಗೆ ಇದ್ರದ್ದು ಏನು ಯುಟಿಲಿಟಿ ಪ್ಲೇಸ್ ಇಲ್ಲದೆ ಇರೋ ಕಾರಣ ಇದ್ರ ಕೆಳಗಡೆ ಡಸ್ಟ್ಬಿನ್ಸ್ ಅದೆಲ್ಲ ಬರುತ್ತೆ. ಈ ಕಡೆ ಎಲ್ಲ ಮಾಮೂಲಿ ಅಕ್ಕಿ ಡಬ್ಬಗಳು ಅವು ಇವು ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ. ಈ ಕಡೆ ಎಲ್ಲ ಒಂದಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಳ್ಳೋದು, ಅಲ್ಲೆಲ್ಲ ಕರೆಕ್ಟಾಗಿ ಜಾಗ ಸೆಟ್ ಆಗೋಯ್ತು. ಸೊ ವಿಕರ್ ಬ್ಯಾಸ್ಕೆಟ್ಗೆ ನನಗೆ ಬೇರೆ ಇನ್ನೆಲ್ಲೂ ಸ್ಟೋರೇಜ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಅದು ತುಂಬಾ ಕಾಸ್ಟ್ಲಿನೂ ಕೂಡ. ಅದ್ರ ಬದಲಾಗಿ ನೀವು ಈ ಥರ ಒಂದು ಐಡಿಯಾದಿಂದ ನೀವು ಮಾಡ್ಕೋಬೋದು. ಸೊ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಿಸ್ಕೊಂಡಿದ್ದೀನಿ ಅಂತ. ಈ ಒಂದು ದೊಡ್ಡದು ಒಂದು ಇದನ್ನು ಮಾಡಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು ನನ್ನ ಗ್ರಾಸರೀಸ್ ಏನು ಫಿಲ್ಲಿಂಗ್ ಮಾಡಿ ಇಟ್ಟಿರ್ತೀವಲ್ಲ ಮಿಕ್ಕಿರೋದು, ಆ ಒಂದು ಗ್ರಾಸರೀಸ್ನೆಲ್ಲ ನಾನು ಈ ಥರ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಹೋಲ್ಸು ಮಾಡಿಸಿದ್ದೀವಿ. ನೀವು ಕೇಳ್ಬೋದು ಇದಕ್ಕೆಲ್ಲ ಒಂದು ಇದು ಬೇಕಲ್ವಾ ವೆಂಟಿಲೇಷನ್ ಅಂತ, ಅದಕ್ಕೋಸ್ಕರನೇ ಆ ಒಂದು ಹೋಲ್ಸ್ನೆಲ್ಲ ಮಾಡಿಸ್ಕೊಂಡಿರೋದು. ಮತ್ತು ಹಾಗೆ ಇಲ್ಲಿ ಬಂದು ನಾನು ಕೊಕೊನೆಟ್ಟು ಇದನ್ನೆಲ್ಲನೂ ಇಲ್ಲಿ ಇಟ್ಕೊಳ್ತೀನಿ. ಸೊ ಈ ಒಂದು ಸ್ಟೆಪ್ಪಲ್ಲಿ ಆನಿಯನ್ನು, ಜಿಂಜರು, ಗಾರ್ಲಿಕ್ಕು ಈ ಥರ ಏನೇ ಒಂದು ಇದನ್ನು ಇಲ್ಲಿ ಇಟ್ಕೊಳ್ತೀವಿ. ಸೊ ಪೊಟ್ಯಾಟೊ ಆಗಿರ್ಬೋದು, ಈ ಥರ ಒಂದು ಇದಕ್ಕೆ ಈ ಥರ ಒಂದು ಬಾಕ್ಸನ್ನು ನಾನು ಮಾಡಿಸ್ಕೊಂಡಿದ್ದೀನಿ. ಸೊ ಯಾವುದೇ ಥರ ವೆಂಟಿಲೇಷನ್ಗೆ ಪ್ರಾಬ್ಲಮ್ ಆಗಲ್ಲ. ಏನಕ್ಕೆ ಅನ್ನೋದಾದರೆ ಈ ಥರ ಹೋಲ್ಸ್ ಮಾಡಿಸ್ಕೊಂಡಿದ್ದೀವಿ. ಜೊತೆಗೆ ನನಗೆ ವಿಕರ್ ಬ್ಯಾಸ್ಕೆಟ್ ತುಂಬ ಇಷ್ಟ ಆಯಿತು ತೊಗೋಬೇಕಂತ, ಬಟ್ ಆಗಿಲ್ಲ ಪ್ಲೇಸು. ಸೊ ಹಾಗಾಗಿ ಇರೋ ಪ್ಲೇಸಲ್ಲಿ ನಾವು ಏನಾದರೂ ಏನು ಕ್ರಿಯೇಟಿವಿಟಿ ಆಗಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಯಾವುದೇ ಥರ ವೆಂಟಿಲೇಷನ್ಗೆ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹೋಲ್ಸ್ ಥರ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ನೀವು ಏನು ನೋಡ್ತಿರೋ ಇದನ್ನು ಅಷ್ಟೇ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು ನಾವು ಈ ಥರದ್ದೊಂದು ಕಟ್ ಮಾಡಿಸ್ಬಿಟ್ಟು ಈ ಥರ ಒಂದು ಇದನ್ನು ಹಾಕ್ಸ್ಕೊಂಡಿರೋದು, ಎರಡೂ ಕಡೆನೂ ಹಾಕ್ಸಿದ್ದೀವಿ. ಸೊ ಫ್ರೆಂಡ್ಸ್, ಇದು ಬಂದು ನಮ್ಮ ಒಂದು ಏನು ಹೇಳ್ತಾರೆ ಕ್ರಾಕರಿ ಯೂನಿಟ್ ಆಗಿರುತ್ತೆ. ಒಂದು ಆಲಿಂದ ನಮ್ಮ ಕಿಚನ್ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಫೈನಲ್ ಆಗಿ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ನಮ್ಮ ಒಂದು ಕಿಚನ್ ಹಾಲಿಂದ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಿ ಅಲ್ವಾ ನನ್ನ ಒಂದು ಕಿಚನ್ ಟೂರ್. ಹೇಗಿತ್ತು? ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಜೊತೆಗೆ ನಾನು ನೀಟಾಗಿ ಎಲ್ಲ ಡೀಟೇಲಾಗಿ ತೋರಿಸಿದ್ದೀನಿ ಅಂತಲೂ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮ್ದು ಏನಾದರೂ ಸಜೆಷನ್ ಇತ್ತು ಅಂದರೆ ನನಗೆ ತಿಳಿಸ್ಬೋದು. ಮತ್ತು ಹಾಗೆಯೇ ಸಹ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತಲೂ ಸಹ ನೀವು ನೋಡಿದ್ರಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.